ನಮಸ್ಕಾರ. ಕರ್ನಾಟಕ ಮೀಡಿಯಾಗಳಿಗೆ ಹಿಗ್ಗಾಮುಗ್ಗ ಉಗಿದ ರಕ್ಷಿತಾ ಶೆಟ್ಟಿ ಈ ಕಚಡ ಮೀಡಿಯಾಗಳಿಗೆ ಇನ್ನೂ ಉಗಿಬೇಕಿತ್ತು ಟಗರು ಪುಟ್ಟಿ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಎಂತ ಮಾತಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಏನು ಪ್ರಶ್ನೆ ಮಾಡ್ತಾ ಇದ್ದೀರೋ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೀವು ಏನಕ್ಕೆ ಗಿಲ್ಲಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಏನಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಎನ್ನುವುದೇ ಗೊತ್ತಾಗ್ತಿಲ್ಲ ನನಗೆ ಅಂತೇಳಿ ಪಾಪ ಆ ಹುಡುಗಿ ಎಷ್ಟು ಕನ್ಫ್ಯೂಸ್ ಆಗಿಬಿಟ್ಟಾಳೆ. ಯಾಕಪ್ಪ ಆಕೆ ಕನ್ನಡನೇ ನೋಡುವುದು ಚಂದ, ಬಟ್ ಈ ಕಚಡ ಮೀಡಿಯಾಗಳು ಏನು ಮಾಡಾಕತ್ತಾರಪ್ಪ ಅಂತಂತಂದ್ರೆ ಸಿಕ್ಕಾಳ ಬಾ ಅಂತೇಳಿ ತಿಳಿದು ಕ್ವಶನ್ ಕೇಳಾಕತ್ತಿಬಿಟ್ರೆ ಏನು ಸಗಣಿ ಗಿಗಣಿ ಏನಾರ ತಿಂತೀರೇನ್ಲೇ ನೀವು ಅಂತೀನಿ ನಾನು. ಏನಪ್ಪ ನೀವು ಏನಾರ ಪ್ರಚಾರ ಮಾಡ್ಕೊರ್ಬಿಡು, ಆಕೆಗೆ ಬೇಕಾಗಿಲ್ಲ. ಯಾಕಪ್ಪ ಮೀಡಿಯಾಗಳ ಬಗ್ಗೆ ಒಂದು ಗೌರವ ಇರ್ತದೆ, ಯಾರಿಗೆ ಸೆಲೆಬ್ರಿಟಿಗಳಿಗೆ ಯಾರಿಗೇ ಆಗಲಿ ಒಂದು ಗೌರವ ಇರ್ತೈತೆ. ಆ ಗೌರವ ಉಳಿಸ್ಕೇರಲೇ ಕಚಡಗಳೇ. ಅದಕ್ಕೆ ದರ್ಶನ್ ಸರ್ ಅವರು, ಚಲನಚಿತ್ರ ಸ್ಟಾರ್ ದರ್ಶನ್ ಅವರು ಅಂದ್ಬಿಟ್ಟಾರೆ, ಏನ್ರಿ ಮೀಡಿಯಾ ನಂದು ಅದಕ್ಕೆ ಸಮಾನಿಲ್ಲ, ನಂದು ಶೇಂಗಾಕ್ಕೂ ಸಮಾನಿಲ್ಲ ಅಂತ ಹೇಳಿಬಿಟ್ಟಾರ. ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ರಲೇ. ನಿಮ್ಗೆ ಏನಾರ ಸಗಣಿ ಗಿಗಣಿ ತುಂಬೈತೆ ಏನು ತಲೆ. ಆ ಹುಡುಗಿ ಒಂದೇ ಸಿಕ್ಕೈತೆ ಅಂತೇಳಿ ತಲೆ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಒಂದು 8-10 ಮಂದಿ ನಿಂತು ಬಿಟ್ಟಾರೆ, ಹಿಂದೆ ಮುಂದೆ ಅವರೇ ನಿಂತು ಬಿಟ್ಟಾರೆ. ಏನು ಬಾಯಿಗೆ ಬಂದಿದ್ದೆಲ್ಲ ಪ್ರಶ್ನೆ. ಆಗ ಬಂದಿರುವಂಥದ್ದು ಕೆಲಸಕ್ಕೇನು, ಯೋಗಲಕ್ಷ್ಮಿ ಸೀರೆ ಏನದು ಸೇಲ್ಸ್ ಅಂತೇಳಿ, ಅದಾದ ನಂತರ ಮತ್ತು ಸಿಲ್ಕ್ ಸ್ಯಾರಿ ಒಂದು ಸಾಗರದಲ್ಲಿ ಒಂದು ಕಾರ್ಯಕ್ರಮ ನಡೆದ ಸೀರೆ ಬಗ್ಗೆನೇ. ಸೀರೆದೇ ಒಂದು ಸಂತ್ಯಪ ಅಥವಾ ಸೀರೆದ ಒಂದು ಕಾರ್ಯಕ್ರಮಪ್ಪ, ಒಂದು ಅಂಗಡಿ ಹೊಸ ಓಪನಿಂಗ್ ಆಗಿರ್ತದೆ, ಅಲ್ಲಿ ಸೀರೆ ಬಗ್ಗೆ ಪ್ರಚಾರ ಮಾಡೋಕೆ ದೊಡ್ಡ ಸೆಲೆಬ್ರಿಟಿಗಳು ಬಂತಾರೆ. ಸ್ವಲ್ಪ ಜಲ್ದಿ ಸೀರೆ ಅಂಗಡಿ ಐತೆ ಅನ್ನೋದು ಗೊತ್ತಾಗ್ತದೆ ಅಂತೇಳಿ ಸೀರೆ ಸಂತೆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿರ್ತಾಳೆ. ಬಸವನಗುಡಿ, ಮೈಸೂರು, ಈ ಸಾಗರ ಎಲ್ಲ ಕಡೆಗೆ ಇತ್ತು. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅದು ಅಷ್ಟು ಮಾಹಿತಿ ಇಲ್ಲ, ಆ ಕಾರ್ಯಕ್ರಮಕ್ಕೆ ಬಂದಿರ್ತಾಳೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಅಥವಾ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ಅಥವಾ ರನ್ನರ್ ಅಪ್ ಆಗಿರುವಂಥ ರಕ್ಷಿತಾ ಶೆಟ್ಟಿ ಬಂದಿರ್ತಾಳೆ. ಮುಗ್ಧ ಹುಡುಗಿ, ಹಳ್ಳಿ ಪ್ರತಿಭೆ, ಯಾವುದೇ ಮನಸ್ಸಿನಲ್ಲಿ ಯಾವುದೇ ನಿಷ್ಕಲ್ಮಶವಾಗಿರದಂತಹ ಒಂದು ಪ್ರೀತಿಯ ಹುಡುಗಿ. ಅದು ಟಗರು ಪುಟ್ಟಿ ಅಂತೇಳಿ ಕರಿತೀವಿ ನಾವು, ಅದನ್ನು ವಂಶದ ಕುಡಿ ಅಂತೇಳಿ ಕರಿತೀವಿ ಗಿಲ್ಲಿ ಕರೆದಂಗೆ. ನೀವು ಹೆಂಗೆ ತಿಳ್ಕೊಂಡಿರಪ್ಪ ಅಂತಾನೆ ಆ ಹುಡುಗಿ ಏನು ಹೇಳಿದ್ರೆ ಹೇಳಿಬಿಡ್ತೈತೆ. ಮತ್ತು ಅದಕ್ಕೊಂದು ಕಾಂಟ್ರವರ್ಸಿ ಮಾಡಮ್ಮ. ನಾಯಿಗೆ ಉಗುಳ್ದಂಗೆ ಉಳಿದ್ಲು, ನಾಚಿಕೆನೇ ಬರಲ್ಲ ನಿಮ್ಗೆ. ಹಾಕಿ ಹೆಂಗೆ ಬೈಲಪ್ಪ ಅಂತಂದ್ರೆ ಮೆಟ್ಟು ತಗೊಂಡು ಮೆತ್ತಗೆ ಬಡ್ದಂಗಿತ್ತು ನೋಡೋದು. ಅಷ್ಟು ನೀಟಾಗಿ ಪ್ರಶ್ನೆ ಮಾಡಿಲ್ಲ, ಅಷ್ಟು ಕಚಡತನವನ್ನ ನಿಮ್ಮದು ಹೊರಗೆ ಹಾಕಿದ್ಲು. ಬಟ್ ನಿಮ್ಗೆ ಅರ್ಥನೇ ಆಗಿಲ್ಲ. ನೀವು ಜಗ ಬಂಡ್ರೆ ಅನ್ನೋದು ಗೊತ್ತಾಗ್ಬಿಡತ್ತಾಕಿ. ನೀವು ಎಷ್ಟು ಬಂಡ್ರದಿರಪ್ಪ ಅಂತ ಏನು ಹೇಳಿದ್ರು ನಿಮ್ಮದೊಂದು ಸ್ಟೇಟ್ಮೆಂಟ್ ಬರ್ಕೊಂತೀರಿ. ಆಕೆ ಏನು ಹೇಳಿಬಿಟ್ರೆ ಅವಕ್ಕೆ ದಗದಿದ್ದಿಲ್ಲ. ಆಕೆ ಚಿಗವಾಗ ಆಕೆ ಯಾವುದ್ಯಾವುದು ಹೋರಾಟ ಮಾಡೋದು ಬಿಟ್ಟು, ಅಲ್ಲಿ ಕಾವೇರಿ ನದಿಗೋಸ್ಕರ ಹೋರಾಟ ಮಾಡೋದು ಬಿಟ್ಟು ಇಲ್ಲಿ ಬಂದು ಡಂಗರು ಹೊಡ್ಕೊಂತ ಕುಂತ್ಕೊಂಡಾಳೆ. ಯಾವುದೋ ನ್ಯೂಸ್ ಚಾನಲ್ ಒಳಗೆ ಈ ಬಿಗ್ ಬಾಸ್ ಮನೆಯಾಗಿದ್ದವರೆಲ್ಲ ರಕ್ಷಿತಾ ಫೋನ್ ಪಿಕ್ ಮಾಡಲ್ಲ, ರಕ್ಷಿತಾ ಫೋನ್ ಮಾಡಿದ್ರೆ ಇವ್ರು ಯಾರು ಪಿಕ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಲಾಕಿ. ಚಿಗವ ಅಂದ್ರೆ ಯಾರೋ ಜಾನ್ವಿ. ಈಗ ಏನು ಕೆಲಸ ಐತಿ ಹೇಳು. ಯಾವ್ದಾರು ಒಂದು ಕಾಂಟ್ರವರ್ಸಿ ಒಳಗಿದ್ರೆ ನಾನು ಸುದ್ದಿ ಒಳಗಿರುತ್ತೆ ಅಂತ ಆಕೆ ತಿಳ್ಕೊಂಬಿಟ್ಟಾಳೆ. ಸೊ ಹಂಗೆ ಆ ಮೀಡಿಯಾಗಳಿಗೆ ಏನೇನು ರಕ್ಷಿತಾ ಕೌಂಟ್ರ್ ಕೊಟ್ಟಲು, ಆ ಕೌಂಟ್ರ್ಗಳಿಗೆ ಏನೇನು ಇವರು ಉತ್ತರ ಕೊಟ್ಟರು ಅಂತಕ್ಕಂಥ ನಿಮ್ಮ ಮುಂದೆ ಹೇಳಕ್ಕೆ ಬಂದಿರಿ. ಪ್ರಥಮ ಒಂದು ಪ್ರಶ್ನೆ ಕೇಳ್ತಾರೆ. ಆ ಹುಡುಗಿ ಅದೇ ಸೀರೆ ಸಂತಿಗೆ ಬಂದೈತೆ, ಮೀಡಿಯಾಗಳು ಪಾಪ ಅಲ್ಲಿ ದಿಲ್ಲಿಗೆ ಬಂದವ ನನ್ನ ಸಂಬಂಧ ಅಂತೇಳಿ ಇಂಟರ್ವ್ಯೂ ಕೊಡಕ್ಕೆ ಹೋದ್ಲು. ಇವರು ಫಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ, ಗಿಲ್ಲಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಾ, ಏನಾದರೂ ವಿಶ್ ಮಾಡಿದ್ರೆ? ಆಕಿ ಅವಾಗ ಪ್ರಶ್ನೆಗೆ ನೀವು ಎಂತ ಮಾತಾಡೋದು, ನಾನು ಇಲ್ಲಿ ಗಿಲ್ಲಿಯವರ ಪ್ರಮೋಷನ್ಗೆ ಬಂದಿದ್ದೀನಾ ಅಥವಾ ನಾನು ಏನಾದರೂ ಸಂತೆಗೆ ಸೀರೆಗೆ ಇದಕ್ಕೆ ಬಂದಿದ್ದೀನಾ ಅಂತ ಕೇಳಿದ್ಲು. ಅಲ್ಲಿ ಅರ್ಥ ಮಾಡ್ಕೊಂಬಿಡ್ರಿ, ಮೆಟ್ಟು ತೊಗೊಂಡು ಪ್ರಶ್ನೆಗೆ ಹೊಡೆದಂಗೆ ಆತದು. ನಿಮಗೆ ಅರ್ಥನೇ ಆಗಿಲ್ಲ. ಅದಾದ ನಂತರ ಇಲ್ಲ ಗಿಲ್ಲಿ ಅವರು ಸಿನಿಮಾದ ಬಗ್ಗೆ ನೀವೇನು ಹೇಳ್ತೀರಾ, ಇವಾಗ ಹೊಸ ಸಿನಿಮಾ ಮಾಡ್ತಾ ಇದ್ದಾರಲ್ವಾ, ಇವು ಎಷ್ಟು ಹೋಗಿದ್ರು ಬಂಡ ಒಯ್ದಾವೆ, ಇವು ಕೂತ್ರ ಹೇಳಿಬಿಡಮ್ ಅಂತೇಳಿ. ಹೌದು, ಗಿಲ್ಲಿ ಅವರು ಸಿನಿಮಾ ಮಾಡ್ತಾರೆ, ಪಿಕ್ಚರ್ ಮಾಡ್ತಾ ಇದ್ದಾರೆ, ಅವರಿಗೆ ಶುಭವಾಗಲಿ ಅಂತ, ಗುಡ್ ಲಕ್, ಎಲ್ಲ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿಲ್ಲ. ಅದಾದ ನಂತರ ಮತ್ತೊಂದು ಪ್ರಶ್ನೆ. ಈಗ ನೀವು ಅವನು ಇನ್ನೊಬ್ಬನ ಕಚಡ ಕೇಳ್ತಾನೆ, ಅವ್ನು ಕುಣಿಬಿ, ಅವನು ಒಡ್ಡ, ಅವ್ನು ಕೇಳ್ತಾನೆ. ಅವ್ನು ಏನಂತ ಕೇಳ್ತಾನೆ, ಅವ್ನು ಏನಂದಪ್ಪ ಅಂತಂದ್ರೆ ಇದನ್ನು ಕೇಳ್ತಾನೆ. ಅವನು ಏನಪ್ಪ ಅಂತಂದ್ರೆ ಏನಪ್ಪ ಅದು, ಗಿಲ್ಲಿ ಅವ್ರ ಮೇಲೆ ನಿಮಗೆ ಫ್ರೆಂಡ್ಶಿಪ್ ಇದೆಯಾ, ಕ್ರಶ್ ಇದೆಯಾ, ಲವ್ ಇದೆಯಾ ಅಂತ ಕೇಳ್ತಾನೆ ಅವ್ನು ಕುಣಿಬಿ. ಅಲ್ಲಿ ಸಗಣಿ ತುಂಬೇದಲ್ಲಿ ತಲೆಯಾಗ ಏನಾರ ಆ ಹುಡುಗಿ ಏನು ಹೇಳಕತ್ತಾಳ, ಕ್ರಶ್ ಅಂದ್ರೆ ಏನು, ನಾವು ಅಡುಗೆಯಲ್ಲಿ ಮಾಡ್ತೀವಲ್ಲ ಕ್ರಶ್ ಅಂದರೆ ಅದು ಇದು ಹಾಕಿ ಗಮ್ಮಂತ ಮಾಡ್ತೀವಿ ಅಂತ ಪ್ರಶ್ನೆ ಮಾಡಿಬಿಟ್ಲು. ಅವನು ಅವಾಗ ಇಲ್ಲ ನಗುತ್ತಾನ, ನಾವು ಮತ್ತೆ ಬಿಲ್ಡಪ್ ಬಿಡ್ತಾನ. ಅವ್ನು ಕುಣಿಬಿ, ಇಂತಹ ಆಸೆ ಕುಣಿಬಿ ಬೇಡಪ್ಪ ಅವನು, ಕಚಡಗಳ ತಗೊಂಬಂದು. ಇನ್ನೊಬ್ಬಕ್ಕೆ ಕೇಳ್ತಾಳೆ, ಅಲ್ಲ ಇವಾಗ ನಿಮಗೆ ಮದುವೆ ಮಾಡ್ಕೊಳ್ಳೋ ಹುಡುಗ ತುಂಬ ಚೆನ್ನಾಗಿರ್ಬೇಕಾ ಅಥವಾ ಅಡುಗೆ ಮಾಡ್ಲಿಕ್ಕೂ ಬರಬೇಕಾ ಅಂತ ಇನ್ನೊಬ್ಬಕ್ಕೆ ಕೇಳ್ತಾಳೆ. ಈಕೆ ಡಿಂಗ್ರಿ ಆಕೆ ಕೇಳ್ತಾಳೆ. ಆಕೆಗೂ ಚೆನ್ನಾಗಿ ಉತ್ತರ ಕೊಟ್ಲಕ್ಕಿ. ಯಾರು, ರಕ್ಷಿತಾ. ನಾನು ಇನ್ನೂ ಮದುವೆ ಬಗ್ಗೆನೇ ಥಿಂಕ್ ಮಾಡಿಲ್ಲ, ಇನ್ನು ಮದುವೆ ಹುಡುಗನ ಬಗ್ಗೆ ಎಲ್ಲಿಂದ ಥಿಂಕ್ ಮಾಡಲಿ, ಮದುವೆ ಹುಡುಗನ ಬಗ್ಗೆನೂ ಥಿಂಕ್ ಮಾಡಿದ್ಮೇಲೆ ಅಡುಗೆ ಬಗ್ಗೆ ಇನ್ನು ಯಾಕೆ ಥಿಂಕ್ ಮಾಡಲಿ ಅಂತ ಒಂದು ಪ್ರಶ್ನೆ ಕೇಳ್ಬಿಡ್ತಾವೆ ಉಲ್ಟಾ. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮಾತವ, ಇರಲಿ ಬಿಡಿ ಅಂತೇಳಿ. ಪ್ರಶ್ನೆ ಕೇಳೋದು ಬೇಡ ಅಂದಿಲ್ಲ ನಿಮ್ಗೆ. ಪ್ರಶ್ನೆಯನ್ನು ಯಾವ ರೀತಿ ಕೇಳಬೇಕು, ಇದನ್ನು ನೀವು ಆ ಹುಡುಗಿ ಅಡ್ವಾಂಟೇಜ್ ತೊಗೊಂಡ್ಬಿಟ್ರಿ. ನಿಮ್ಗೆ ತಿಳಿದಂಗೆ ನೀವು ಪ್ರಶ್ನೆ ಮಾಡಾಕತ್ತೀರಿ. ನಾನಂತೂ ಯಾವನಾಗಿದ್ರೆ ನೀವು ತೊರಗಿಸ್ಕೊಳ್ಳಿ ಮಕ್ಕಳೇ, ನಿಮ್ಮದೇನಲ್ಲಿ ಕುಣಿಬಿ ಓದ್ತಿರೇನು ಓದ್ಲಿ ಅನ್ನೋದು ಅಂದ್ಬಿಡ್ತಿದ್ದೆ. ತಲೆ ಬರೋಬರಿರ್ಬೇಕಲೇ. ಮಾಧ್ಯಮಗಳು, ಮೀಡಿಯಾಗಳು ಅಂತಂದ್ರೆ ಅದನ್ನು ಏನು ಪ್ರಶ್ನೆ ಕೇಳಬೇಕು, ಅಲ್ಲಿ ಹೋಗಿರ್ತಕ್ಕಂಥ ಕಾರ್ಯಕ್ರಮ ಏನಾದ, ಅಲ್ಲಿ ಸೀರೆ ಸಂತೆ ಆದ, ಸೀರೆ ಚೆನ್ನಾಗಿದೆವಾ, ಇದ್ರ ಬಗ್ಗೆ ಜನಕ್ಕೆ ಏನು ಹೇಳ್ತಾರೆ, ಈ ಸೀರೆ ಬಗ್ಗೆ ಏನು ಹೇಳ್ತಾರೆ. ಪಾಪ ಪುಟ್ಟು ಚೆಂದಾಗಿ ಮಾತಾಡ್ತಾಳಂತ ಮಾತಾಡಿಸ್ಬೇಕು, ತಪ್ಪೇನಿಲ್ಲ.
ಇರಲಾರ್ದೆಲ್ಲ ತಲೆಯೆಲ್ಲ ಪ್ರಶ್ನೆ ಕೇಳಕ್ಕೆ ಹೋಗ್ಬಾರ್ದು. ಅದಾದ ನಂತರ ಮತ್ತೊಂದು ಏನೋ ಪ್ರಶ್ನೆ ಕೇಳ್ತಾರಪ್ಪ, ಅವಾಗ ಆ ಹುಡುಗಿ ಹೇಳ್ತಾಳೆ, ನೀವು ಸ್ಟೇಟ್ಮೆಂಟನ್ನು ತಿಳ್ಕೊಂಡು ವಿಡಿಯೋ ಮಾಡಿ ಅಥವಾ ಸ್ಟೇಟ್ಮೆಂಟ್ ಕೊಡಿ, ಯಾಕೆ ಸುಮ್ಮನೆ ಅದರಲ್ಲಿ ಮಸಾಲೆ ಹಾಕಿ ಹುಡುಕ್ತೀರ. ಒಂದು ಚಂದನ ಉದಾಹರಣೆ ಕೊಡ್ತಾಳೆ. ಏನು ಉದಾಹರಣೆ ಕೊಡ್ತಾಳಪ್ಪ ಅಂತಂತಂದ್ರೆ, ನಾನು ಇವಾಗ ಈ ಹಸಿರು ಸೀರೆಯನ್ನು ಉಟ್ಕೊಂಡಿದ್ದೀನಿ, ಮನೆಯಲ್ಲಿ ನಾನು ಹಸಿರು ಸೀರೆಯನ್ನು ಉಟ್ಕೊಂಡು ಕೆಂಪು ಸೀರೆ ಹೇಗೆ ಬರಲಿಕ್ಕೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿಬಿಡ್ತಾಳೆ ಆಕೆ. ಅಂದ್ರೆ ಆಕೆ ಅಷ್ಟು ನನಗೆ ಬರೋಂಗಿಲ್ಲ, ನನಗೆ ಹೆಂಗೆ ತಿಳಿದಿದ್ದು ಹಂಗೆ ಹೇಳಕೈತಿ, ಮತ್ತು ನೀವು ಒಟ್ಟಾಗ ಹಾಕೋರಿ, ಎಲ್ಲಿ ತಪ್ಪಿದ್ರೆ ನನ್ನ ಹೋಗಿರೋ ತಪ್ಪೇನಿಲ್ಲ. ಅಂದರೆ ಇವಾಗ ನಾನು ಮಾಡ್ತಿರ್ತಕ್ಕಂಥದ್ದು ಇಷ್ಟು, ಅದನ್ನ ಯಾಕೆ ಬೇರೆದು ಹೆಂಗೆ ತೋರಿಸ್ತೀರಿ ನೀವು? ಅಥವಾ ಈಗ ಯಾರು ಹೇಳಿದ್ರು ಆ ಸ್ಟೇಟ್ಮೆಂಟ್ ಯಾರು ಕೇಳಿದ್ರು ಅಂತ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಓ ನಿಮಗೆ ಗೊತ್ತಿಲ್ಲ, ಹಂಗಾರೆ ನಿಮಗೆ ಗೊತ್ತಿಲ್ಲ, ಮೀಡಿಯಾಗಳು ಯಾರೋ ಹೇಳ್ಯಾರಂತ ಬಂದು ಹೇಳಕತ್ತಿರಲ್ಲ, ಯಾರು ಹೇಳ್ಯಾರಂತ ನೀವು ಹೇಳ್ರಿ ಅಂದ್ಲಾಕಿ. ಕಾಲಮರಿ ತೊಗೊಂಡು ರಪ್ 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 ಬಡ್ದಂಗೆ ಇರ್ತದೆ. ಹಂಗೆ ಕೇಳ್ಬೇಕು ನಿಮಗೆ ಕಚಡಾಗಳ ತಗೊಂಬಂದು. ಇರಲಾರ್ದ ಪ್ರಶ್ನೆ ಯಾಕೆ ಕೇಳ್ತಿರಲ್ಲ ಅವನ ಸಗಣಿ ತುಂಬ್ಯದ ನಿಮ್ಮ ತಲೆಗೆ ಸಗಣಿ. ಆ ಹುಡುಗಿ ಸಿಕ್ಕಾಳ ಅಂತೇಳಿ ಅದು ಏನು ಮಾಡಿದ್ರು ಸ್ಟೇಟ್ಮೆಂಟ್ ಮಾಡಿಬಿಡೋದು. ಈಕೇನು ನಮಗೆ ಯಾವ್ದಾರು ಮಾತಾಡ್ತಾರೆ, ಈಕೇನು ನಮ್ಗೆ ಹೊಡೆದು ಬಿಡ್ತಾಳೆ ಅನ್ನಂಗೆ ಮಾತಾಡಕತ್ತಿಬಿಟ್ರಿ ನೀವು. ಅದಂದ್ರೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂತಂದ್ರೆ, ಯಾರು ಹೇಳಿದ್ರು ನಾನು ಕಾಲ್ ಪಿಕ್ ಮಾಡಲ್ಲ ಅಂತ? ಯಾರು ಹೇಳಿದ್ರು ನಾನು ಕಾಲ್ ಪಿಕ್ ಮಾಡಲ್ಲ ಅಂತ? ಯಾರು ಪಿಕ್ ಮಾಡಲ್ಲ? ಮಾಳವಣ್ಣ ಪಿಕ್ ಮಾಡಲ್ವಾ? ರಘುವಣ್ಣ ಪಿಕ್ ಮಾಡಲ್ಲ? ಗಿಲ್ಲಿ ಅವರು ಪಿಕ್ ಮಾಡಲ್ವಾ? ಸೂರಜ್ ಅಣ್ಣ ಪಿಕ್ ಮಾಡಲ್ವಾ? ಕರಿಬಸಪ್ಪ ಅಣ್ಣವರು ಪಿಕ್ ಮಾಡಲ್ವಾ? ಎಲ್ಲರೂ ಪಿಕ್ ಮಾಡ್ತಾರೆ. ಅವ್ರಿಗೇನು ಗೊತ್ತು ಇವಾಗ ನನ್ನ ಕಾಲ್ ಪಿಕ್ ಮಾಡಲ್ಲ ಅಂತ ಅವ್ರಿಗೇನು ಗೊತ್ತು? ಅವ್ರು ಯಾರು ನಿಮಗೆ ಹೇಳಿದ್ದಂತ ಪ್ರಶ್ನೆ ಮಾಡ್ಬಿಡ್ತಾರೆ. ಸೊ ಈ ಪ್ರಶ್ನೆಗೆ ಇವ್ರ ಹತ್ರ ಉತ್ತರ ಇಲ್ಲ. ಒಟ್ಟು ನಕ್ಕು ಬಿಡ್ತಾರೆ, ಆ ಹುಡುಗಿನ ಮತ್ತೆ ಮರಳು ಮಾಡಿಬಿಡ್ತಾರೆ. ಅಲ್ಲಿ ಕುಣಿಬಿ ತಲೆಯಾಗಿ ತುಂಬಿಯದು ನಿಮಗೆ ಅಷ್ಟ. ಸಗಣಿ ತುಂಬೇದು ನಿಮ್ಗೆ ಕುಣಿಬಿ ತಲೆಗಳು. ನೀವು ನಾವು ಕಳ್ರ ತಗೊಂಬಂದು ಪ್ರಶ್ನೆ ಕೇಳೋದನ್ನು ಕೇಳಬೇಕು, ಉದ್ರಿ ಮಾತಾಡ್ಕೊಂತ ಕುಂದ್ರಬಾರ್ದು. ಅದಾದ ನಂತರ ಮತ್ತೆ ಅದು ಭಾರಿ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಏನು ಗಿಲ್ಲಿ ಪ್ರಮೋಷನಿಗೆ ಬಂದಿದ್ದೀನ ಇಲ್ವಾ, ನಾನೇನು ಸೀರಿಯಲ್ ಪ್ರಮೋಷನಿಗೆ ಬಂದಿದ್ದೀನಿ ಅಂತ ಕೇಳ್ತಾರೆ. ಮೆಟ್ಟ ತೊಗೊಂಡು ಮುಟ್ಟಿ ನೋಡ್ಕೊಳ್ಳೋಂಗೆ ಹೊಡೆದಂಗೆ ಇತ್ತು. ಅದು ಅಂದ್ರೆ ಮೆತ್ತು ಬಡ್ದಂಗೆ ಇತ್ತು. ಏನು ಸಗಣಿ ತುಂಬಿ ಅದವನು ಪ್ರಶ್ನೆ ಕೇಳೋದು ಕೇಳ್ರಿ. ಗಿಲ್ಲಿಯ ಬಗ್ಗೆನೇ ಆಗಲಿ ಏನರ ಬಗ್ಗೆ ಆಗಲಿ ಕೇಳೋದು ಕೇಳ್ಬೇಕು. ಆ ಉತ್ತರ ಹೇಳಿಲ್ಲ, ಅವ್ರು ಸರಿಯಾಗಿ ಉತ್ತರ ಕೊಡ್ತಲೇ ಬಿಟ್ಟು ಬಿಡ್ಬೇಕು. ಪಾಪ ಹುಡುಗಿನ ಒಂದ ಮಾಡಿ 100 ಪ್ರಶ್ನೆ ಕೇಳಕತ್ತಿ ಬಿಟ್ರೆ ನನ್ನಂತ ಇರಬೇಕಾಗಿತ್ತು ಅಲ್ಲಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ನಾವು ಬೇರೆ ಕಥೆನ ಮುಗಿಸಿಬಿಡ್ತಿದ್ದೆ ನಿಮ್ಮದು. ನಿನಗೆ ಎಷ್ಟು ಬಂದು ಅಂತೇಳಿ. ಅರ್ವಾದ ತಲೆಗೆ ಸ್ವಲ್ಪನೇ ಸಗಣಿ ಇಟ್ಕೊಂಡ್ರಿ. ಏನಪ್ಪ ಇದ್ರ ಬಗ್ಗೆ ನಿಮಗೇನು ಅನ್ಸಕ್ಕೆ? ನಿಜವಾಗಲೂ ಅಲ್ಲಿ ರಕ್ಷಿತಾ ಸಿಕ್ಕಾಳ ಅಂತೇಳಿ ಇವ್ರು ಏನು ಬೇಕಾದ್ರೆ ಪ್ರಶ್ನೆ ಕೇಳಾಕತ್ತಿದ್ರೆ ನನಗೆ ನೋಡಿ ಪಾಪ ಒಂಥರ ಅನ್ಸ್ಬಿಡ್ತು ನಿಜವಾಗ್ಲೂ. ಯಾಕಪ್ಪ ಅಂದ್ರೆ ಆ ಹುಡುಗಿಗೆ ಏನೋ ತಿಳಿಯಲ್ಲ, ನಾವು ಏನೋ ಪ್ರಶ್ನೆ ಕೇಳಿ ಅದು ಹುಡುಗಿ ಏನೋ ಉತ್ತರ ಹೇಳ್ಬಿಡ್ತು. ಯಾಕಂದ್ರೆ ಆಕೆಯ ಭಾಷೆ ಬೇರೆ, ಆಕೆಯ ಭಾಷೆ ಮಂಗಳೂರು ಭಾಷೆ, ನಮ್ಮದು ಬೆಂಗಳೂರು ಭಾಷೆ, ಈ ಕಡೆ ನಮ್ಮದು ಉತ್ತರ ಕರ್ನಾಟಕ ಭಾಷೆ. ಆ ಕಡೆ ಮಂದಿ ಪಾಪ ಯಾವ ಶಬ್ದಕ್ಕೆ ಏನು ಅನ್ಬೇಕಂತ ಗೊತ್ತಾಗಲ್ಲ, ಅವ್ರದ್ದು ತುಳು ಮಿಕ್ಸ್ ಇರ್ತೈತಿ. ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ. ಆ ಹುಡುಗಿ ಮುಂಬೈಲಿ ಇರೋದ್ರಿಂದ ಹಿಂದಿ ಮತ್ತು ತುಳು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರೋದ್ರಿಂದ ಕನ್ನಡ ಅಷ್ಟು ಸ್ಪಷ್ಟವಾಗಿ ಹೊರಗಡೆ ಬರೋಂಗಿಲ್ಲ. ನೀವು ಅದನ್ನೇ ತೊಗೊಂಡು ದೊಡ್ಡ ಮ್ಯಾಟ್ರ್ ಎಳೆದು ಬಿಡೋದು. ಹೋಗಿ ಆಕಿನ ಜಾನ್ವಿನ ಕೇಳ್ರಿ, ಯಾವ್ದಕ್ಕೆ ಅಂದೇವ ನೀನು ನೋಡಿ ಏನೋ ಅಲ್ಲಿ ಕೇಳಿರಿ ಆ ಪ್ರಶ್ನೆ. ನೀನು ನೋಡಿ ಏನೋ ಆಕಿನ ಫೋನ್ ಮಾಡಿದಾಗ ಯಾರು ಎತ್ತಂಗೆ ನಿನಗೆ ಗೊತ್ತದನ, ನಿನಗೇನು ಗೊತ್ತದ, ನಿಮ್ಮ ಚಿಗವ ಅನ್ಬೇಕು ನೀವು. ಅದನ್ನ ಬಿಟ್ಬಿಟ್ಟು ಆ ಹುಡುಗಿಗೆ ಹೋಗಿ ಕೆಲೆ ಬಿದ್ದುಬಿಟ್ರಿ. ದಯವಿಟ್ಟು ಯಾರಿಗೆ ಪ್ರಶ್ನೆ ಕೇಳ್ರಿ, ನಿಮಗೆ ಬೇಕಿದ್ದ ಸುದ್ದಿ ಮಾತಾಡ್ರಿ, ನಿಮಗೆ ಬೇಕಿದ್ದು ತಿಳಿದು ಮಾತಾಡ್ರಿ. ನಾನು ಮಾತಾಡೀನಿ ಎಷ್ಟೋ ಸರಿ, ಗಿಲ್ಲಿ ಕಾವ್ಯ ಒಂದಾಗಬೇಕು, ಗಿಲ್ಲಿ ರಕ್ಷಿತಾ ಒಂದಾಗಬೇಕು, ಅವರಿಬ್ಬರು ಸ್ನೇಹ ಹಂಗೆ ಇರ್ಬೇಕಂತ ನಾನು ಕೂಡ ಮಾತಾಡೀನಿ. ಅದು ಬಿಟ್ಟು ಅಲ್ಲಿ ಎದುರುಗಡೆ ಇದ್ದಾಗಲೇ ಹೋಗಿ ಹಂಗಾರೆ ನೀನು ಒಬ್ಬ ದೊಡ್ಡ ಕಳ್ಳ ಇದೆ ಅಂತ ಅನ್ಬೋದು. ನನಗೆ ಗೊತ್ತಿರ್ತದೆ ನೀ ಕಳ್ಳ ಅಂತ. ಎದುರುಗಡೆ ಹೋಗಿ ಕಳ್ಳ ಅಂತ ಅನ್ನಕ್ಕಾಗ್ತೈತೆ? ಇರ್ಬಿಡಪ್ಪ ನೀನು ತಿಪ್ಪಲಿ ನಾನು ತಿಪ್ಪಲ ಅಂತ. ಅದ್ರಂಗೆ ಸುದ್ದಿ ಬೇಕಾದ್ರೆ ಬೇರೆ ಕಡೆ ಹೇಳ್ಬೋದು ಅವ್ನು ಕಳ್ಳದಂತ. ಎದುರುಗಡೆ ನೀನು ಕಳ್ಳ ಅಂದ್ಬಿಟ್ರೆ ಒದವತ್ತೇನೆ ಅವ್ನು ಹಾಕಿ ಕಳ್ಳ ಇರ್ಬೋದು ಅವನು. ಎದುರುಗಡೆ ಅನ್ನಕ್ಕೆ ರೈಟ್ಸ್ ಇಲ್ಲ ನಿನಗೆ. ಸಾಕ್ಷಿ ಇತ್ತ ತೋರಿಸಿ ಅನ್ಬೇಕು ಮಗನೇ. ಅದನ್ನು ಬಿಟ್ಟುಬಿಡೋದು ಯಾವ್ದು ಬೇಕಾದ್ರೆ ಪ್ರಶ್ನೆ ಕೇಳ್ಬಿಟ್ಟು. ಇವಂತೂ ನ್ಯೂಸ್ ಆ್ಯಂಕರ್ಗಳು ಏನು ತಲೆ ಬರಬರೇನೆ ಇಲ್ಲ ಇವಕ್ಕೆ. ಈ ಥರ ಪ್ರಶ್ನೆಗಳು ಕೇಳಬಾಡ್ರಿ ನೀವು. ಮೀಡಿಯಾ ಅಂದ ತಕ್ಷಣ ಜಗತ್ತಿನ ಒಳ್ಳೊಳ್ಳೆ ಸುದ್ದಿಗಳನ್ನು ತೋರಿಸ್ರಿ. ಆ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಕತ್ತಾರೆ ನೋಡಿ, KPSC ಅಕ್ರಮ ಆಗ್ಯದ ಅಂತೇಳಿ, ಅದ್ರ ಬಗ್ಗೆ ಸುದ್ದಿ ಹೇಳ್ರಿ. ಒಳ್ಳೆ ಬಗ್ಗೆ ಹೇಳ್ಬೇಕು. ಬರೀ ಲವ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇದು ಏನು ಎದಕ್ಕೆ ಕೇಳಕತ್ತೀರಿ? ಅದು ತೋರಿಸ್ರಿ. ಅಭಿಮಾನ ಆದ, ಪ್ರೀತಿ ಆದ ಅವ್ರ ಬಗ್ಗೆ ಇರಬೇಕು, ಇಲ್ಲಂದಿಲ್ಲ. ಬಟ್ ಈ ರೀತಿಯಾಗಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಪ್ರಶ್ನೆಗಳು ಬೇಡ. ಸರಿಯಾಗಿ ಆಕಿ ನಿಮ್ಗೆ ಮೆಟ್ಟು ತೊಗೊಂಡು ಬಡ್ದಂಗೆ ಆಗೈತೆ, ಗೊತ್ತಾಗಿಲ್ಲ ನಿಮ್ಗೆ ಅಷ್ಟ. ಆಕಿ ಮಾರಿ ಮೇಲೆ ಬಡ್ದಾಳ, ನಿಮ್ಗೆ ಅರ್ಥ ಆಗಿಲ್ಲ, ನಿಮ್ಗೆ ಅರ್ಥನೂ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಕೆಲಸನೇ ಅಷ್ಟ ಅಂತಕ್ಕಂಥ ಈ ವಿಷಯವನ್ನು ಹೇಳ್ತಾ ಇದ್ರ ಬಗ್ಗೆ ನಿಮಗೇನು ಅನ್ಸಕತ್ತದೆ ಅಂತೇಳಿ ಕಮೆಂಟ್ ಹಾಕಿರಂತೆ. ಈ ವಿಡಿಯೋ ಮುಗಿಸೋಕೆ ಧನ್ಯವಾದಗಳು.